ಇವತ್ತು ಏನಪ್ಪ ಸ್ಪೆಷಲು ಅಂತ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆ. ನಾನು ಬೇಬಿ ಫಸ್ಟೇ ಹೇಳಿದ್ದೀನಿ ಪೂಜೆ ಮಾಡಬೇಕು ರೆಡಿಯಾಗು ಅಂತ. ಬನ್ನಿ ನೋಡೋಣ ರೆಡಿಯಾಗೈತಾನೆ ಇಲ್ವೋ ಅಂತ. ಓ ಬೇಬಿ ಏನ್ ರೆಡಿಯಾಗೋ ಅಂತ ಹೇಳಿತಿಲ್ಲ ಇವತ್ತು. ಬೇಗ ರೆಡಿಯಾಗೋ. ನಾನು ರೆಡಿ ಆಗ್ಬಾರ್ದಾ? ನೀನು ರೆಡಿಯಾಗಿ ನಾನು ರೆಡಿ ಆಗ್ತೀನಿ. ಫಸ್ಟ್ ನೀನು ರೆಡಿ ಆಗೋ. ನಿನ್ನ ನೋಡ್ಬಿಟ್ಟು ರೆಡಿ ಆಗೋದು ನಾನು. ಎದಳು ಬೇಬಿ ಎದಳು ಎದಾ ಚೆನ್ನಾಗಿ ನಿದ್ದೆ ಮಾಡ್ತಿರೋನ್ನ ಎಬ್ಸಿ ನಿದ್ದೆ ಹಾಳು ಮಾಡೋದ್ರಲ್ಲಿ ಇವಳು ಎಕ್ಸ್ಪರ್ಟ್. ಹೇಳ ನೆನ್ನೆ ಏನಾಯ್ತು ಅಂತ. ನಾನು ಒಂದು 3 ದಿನದ ಮಟ್ಟಿಗೆ ಬೆಂಗಳೂರಿಗೆ ಹೋಗ್ಬೇಕಿತ್ತು ಆಯ್ತಾ. ನಾನು ಪ್ರಮೋಷನ್ಸ್ಗಳಿತ್ತು, ಒಂದಿಷ್ಟು ಕೆಲಸಗಳಿತ್ತು. ಸೊ ನಾನು ನೆನ್ನೆ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಗೆ ಹೋಗಿದ್ದೀನಿ. ಸೊ ನೆನ್ನೆ ಇವತ್ತು ನಾಳೆ 3 ದಿನ ಇರಲ್ಲ ಅಂತ ಹೇಳೋಗಿದ್ದೀನಿ. ಇವಳಿಗೆ ಗೊತ್ತಿಲ್ಲ ಇವತ್ತು ಭೀಮ್ನ ಅಮಾವಾಸ್ಯೆ ಇದೆ ಅನ್ನೋದೇ ಗೊತ್ತಿಲ್ಲ ಇವಳಿಗೆ. ದೊಡ್ಡದಾಗಿ ಬಂದು ಈಗ ಭೀಮ್ನ ಅಮಾವಾಸ್ಯೆ ಮಾಡೋಕ್ಕೆ ಆಯ್ತಾ. ಏನಾಯ್ತು, ನಾನು ನೆನ್ನೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ನನಗೆ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು ನಾಳೆ ಭೀಮ್ನ ಅಮಾವಾಸ್ಯೆ ಅಂತಂದ್ರು. ಹೌದಾ ಸರಿ ಬಿಡಮ್ಮ ಅಂತ ಅನ್ಕೊಂಡು ನಾನು ಇವಳಿಗೆ ಫೋನ್ ಮಾಡಿದೆ. ಬೇಬಿ ನಾಳೆ ಭೀಮ್ನ ಅಮಾವಾಸ್ಯೆ ಕಣೆ ಅಂದ ತಕ್ಷಣ ಶುರು ಆಯ್ತು. ಇವತ್ತೇ ಹೊರಟು ಬಂದ್ಬಿಡು, ರಾತ್ರಿ ಹೊರಟು ಬಂದ್ಬಿಡು ಅಂತ ಹಿಂಸೆ ಕೊಟ್ಟು ಬಲವಂತ ಮಾಡಿ ನೆನ್ನೆ ರಾತ್ರಿ ಎಷ್ಟು ಗಂಟೆಗೆ ನಾನು ಬರೋಕ್ಕಾದ್ರೆ 11:30ಗೆ ನೆನ್ನೆ ಒಂದೇ ದಿನದಲ್ಲಿ 3 ದಿನ ಆಗೋ ಥರ ಕೆಲಸ ಮಾಡ್ಕೊಂಡು ನೆನ್ನೆ 11:30ಗೆ ಬಂದೆ. ಅದಕ್ಕೆ ಮಲ್ಕೊಂಡಿದ್ದಿದ್ದು ನಾನು. ನೋಡೋಣ ಈಗ ರೆಡಿಯಾಗಿ ಭೀಮ್ನ ಅಮಾವಾಸ್ಯೆಗೆ ರೆಡಿಯಾಗಂದ್ರೆ ಏನು ಮಾಡ್ತಿದ್ಯಾ? ಡ್ರೈ ಫ್ರೂಟ್ಸ್ ತಿಂತ ಕೂತವಳಲ್ಲಿ. ಅದನ್ನ ಉಪವಾಸ ಇದ್ದು ಮಾಡ್ಬೇಕಂತೆ ಪೂಜೆ. ಓಕೆ ಅದನ್ನ ಕೇಳಬೇಕಿತ್ತು. ಹೊಟ್ಟೆ ತುಂಬ ತಿಂದು ಕಾಣ್ತಿದ್ಯಾ ಬಿಡು. ಹೊಟ್ಟೆ ತುಂಬ ತಿಂದು ಮತ್ತೆ ಪ್ರೆಗ್ನೆಂಟ್ ಇರೋರು ಮಾಡಬಾರ್ದು ಅಂತ ಒಂದೊಂದರಲ್ಲಿ ಹೇಳಿದಾರಲ್ಲ ವಿಡಿಯೋದಲ್ಲಿ. ಒಂದೊಂದ್ರಲ್ಲಿ ಹೇಳಿದಾರೆ. ಅದು ಯಾವ್ದು ಕೆಲವ್ರು ಹೇಳ್ತಾರೆ ಮಾಡ್ಬೋದು ಅಂತ, ಕೆಲವ್ರು ಬೇಡ ಅಂತಾರೆ. ಬಟ್ 2 ವರ್ಷ ಮಾಡಿದ್ದೀನಲ್ಲ, ನನಗೆ ಮಾಡ್ಬೇಕಂತ ಆಸೆ ಇತ್ತು, ಅದಕ್ಕೆ ಮಾಡ್ತಿದ್ದೀನಿ. ಬೇಡ ನಿಲ್ಸೋದು ಅಂತ. ಸರಿ, ಆ್ಯಕ್ಚುಲಿ ಏನಕ್ಕೆ 7, 8, 9ನೇ ತಿಂಗಳವ್ರು ಮಾಡಬಾರ್ದು ಅಂತ ಹೇಳ್ತಾ ಇದ್ದಿದ್ದು ಜಾಸ್ತಿ. ನನಗೆ ಗೊತ್ತಿರಂಗೆ ಅದೇ ಹೊಟ್ಟೆ ಮುಂದೆ ಬಂದಿರುತ್ತಲ್ಲ, ಬಗ್ಗದು ಎದಳೋದು ಆ ಥರ ಎಲ್ಲ ಮಾಡಬಾರ್ದು, ನಮಸ್ಕಾರ ಎಲ್ಲ ಮಾಡೋಕ್ಕಾಗಲ್ವಲ್ಲ. ಸೊ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಅನ್ಸುತ್ತೆ ನನ್ನ ಪ್ರಕಾರ. ಓಕೆ, ನಾನು ಹೆಲ್ದಿಯಾಗಿ ಆರೋಗ್ಯವಾಗಿ ಇದ್ದೀನಲ್ಲ, ಸ್ವಲ್ಪ ಬೆಂಡಾದ್ರೆ ಏನಾಗಲ್ಲ ಅಂತ ಮಾಡೋಣ ಅಂತ. ಏನಾದ್ರೆ ಅಕಸ್ಮಾತ್ ಕೈ ಕಾಲೆಲ್ಲ ನೋವಾದ್ರೆ ನಿಮ್ಗೆ ಇದೆಯಲ್ಲ ಓದ್ಕೊಡಕ್ಕೆ ರಾತ್ರಿ. ಇವಾಗ ನಾನು ಓದ್ತೀನಿ, ರಾತ್ರಿ ನೀನು ಬಂದು ಓದ್ಕೊಡು. ಸರಿ ಆಯಿತು, ಬಾಯ್. ಸೊ ಅದೇ ಆ್ಯಕ್ಚುಲಿ ನೆನ್ನೆ ಅವಳು ನೋಡಿದಾಗ ಒಂದಿಷ್ಟು ವೀಡಿಯೋಸ್ಗಳಲ್ಲಿ ಹೇಳಿದರು ಏನಂತ, ಈ ಥರ ಮಾಡಂಗಿಲ್ಲ, 7, 8, 9ನೇ ತಿಂಗಳು ಪ್ರೆಗ್ನೆಂಟ್ ಇರೋರು ಮಾಡಂಗಿಲ್ಲ ಅಂತ ಹೇಳಿದರು. ಬಟ್ ಇವಳು ಭಟ್ರಿಗೆಲ್ಲ ಕೇಳಿದಾಳೆ. ನಮ್ಮ ಮದುವೆ ಮಾಡಿಸಿದ್ರಲ್ಲ, ಅವ್ರ ಭಟ್ರಿಗೆಲ್ಲ ಫೋನ್ ಮಾಡಿ ಕೇಳಿದ್ದಾರೆ ಮಾಡ್ಬೋದು ಹೆಂಗೆ ಅಂತ. ಅವರೆಲ್ಲ ಮಾಡ್ಬೋದು. ಏನಕ್ಕೆ ಮಾಡಂಗಿಲ್ಲ ಅಂತಂದರೆ ಈ ಥರ ಬೆಂಡಾಗೋದು, ಹೊಟ್ಟೆ ಬಂದಿರುತ್ತಲ್ಲ ಬೆಂಡಾಗೋದು, ಪೇಯ್ನ್ ಆಗುತ್ತೆ ಅಂತ ಹೇಳಿದರು. ಸೊ ನಿಮ್ಗೆ ಆ ಥರ ಏನಿಲ್ಲ ಅಂದರೆ ತುಂಬ ಹುಷಾರಾಗಿ ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಇವಳನ್ನ ಕರೆಸ್ಕೊಂಡು ನೋಡೋಣ. ಈಗ ನಾನು ನನ್ನ ಬೇಬಿ ರೆಡಿ ಆಗ್ತೀವಿ. ನಾನು ರೆಡಿ, ಇಲ್ಲಿ ನೋಡಿ ಫುಲ್ ಪಂಚಲಿ ರೆಡಿ. ಸೊ ನನ್ನ ಬೇಬಿ ರೆಡಿ ಆಗಿದ್ದಾಳೆ ಅಂತ ನೋಡೋಣ. ಇಲ್ಲಿ ನೋಡಿ ನನ್ನ ಬೇಬಿ ಫುಲ್ ಸೀರೆಕ್ಕೆ ರೆಡಿ ಇದ್ದಾಳೆ. ಈಗ ಶುರು ಮಾಡು, ಪೂಜೆ ಬಾ ಮಾಡು. ಅಲ್ಲ ಯಾರಿಗೆ? ನಂಗಲ್ವಾ? ದೇವರಿಗೆ. ಓಕೆ ಓಕೆ, ಫಸ್ಟ್ ಶಿವ ಪಾರ್ವತಿಗೆ ಪೂಜೆ ಮಾಡಿ ಆಮೇಲೆ ನನಗೆ ಪೂಜೆ ಮಾಡ್ತಾಳಂತೆ. ಭೀಮನ ಅಮಾವಾಸ್ಯೆ ಪೂಜೆ ಮುಗೀತು. ತೋರ್ಸು ಕೈ ಇದು ಹಾಕಿರೋದು. ಸೊ ನಂದುವೆ ತೋರಿಸ್ತೀನಿ ತಾಳಿ.
ಇಲ್ಲಿ ಆ್ಯಕ್ಚುಲಿ ಪೂಜೆ ಎಲ್ಲ ಯಾವ ಥರ ಆಯಿತು ಅಂತ ಇನ್ನು ವಿಡಿಯೋ ನೋಡಿಲ್ಲಲ್ಲ, ಅದನ್ನು ಹಾಕ್ತೀನಿ ಈಗ. ಏನು ಅಂತಂದರೆ ಫಸ್ಟ್ ಇವಾಗ ನಾನು ಇವಾಗ ಏನು ಪೂಜೆ ನಡೀತಲ್ಲ ಆ ವಿಡಿಯೋ ಹಾಕಲ್ಲ ನಾನು. ಇದು ಮದುವೆ ಆಗಿದ್ದು 3ನೇ ವರ್ಷ, ಅಂದರೆ ಈಗ ಆಗಸ್ಟ್ 1ನೇ ತಾರೀಕು ಬಂದರೆ 3 ವರ್ಷ ಆಯಿತು ನಾನು ಇವಳನ್ನ ಮದುವೆ ಆಗಿ. ಮೊದಲನೇ ವರ್ಷನೂ ಮಾಡಿದಾಳೆ, 2ನೇ ವರ್ಷನೂ ಮಾಡಿದಾಳೆ, ಇದು 3ನೇ ವರ್ಷನೂ. ಆಕ್ಚುಲಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಒಂದ್ 2-3 ವಿಡಿಯೋಸ್ಗಳಲ್ಲಿ ಬೇಡ ಅಂತ ಹೇಳಿದ್ರು. ಬಟ್ ಇವಳು ನಮ್ಮ ಮದ್ವೆ ಮಾಡಿಸಿರೋ ಭಟ್ರ ಹತ್ರ, ಪೂಜಾರ ಹತ್ರ ಕೇಳಿದಾಗ ಮಾಡಿ ತೊಂದರೆ ಇಲ್ಲ, ಬಟ್ ಹುಷಾರ ಮಾಡಿ, ಯಾಕೆಂದ್ರೆ ಬಗ್ಗದು ಹೇಳೋದೆಲ್ಲ ಇರುತ್ತೆ, ಹಾಗಾಗಿ ಅಂತ ಹೇಳಿದ್ರು. ಸೊ ಅದು ಬಿಟ್ರೆ ಬೇರೆ ಏನು ಪದ್ಧತಿ ಏನಿಲ್ಲ ಅಂತ ಹೇಳಿದ್ರು ಅವರು. ಸೊ ಹಾಗಾಗಿ ಇವಳು ಇಲ್ಲ ನಾನು ಮಾಡ್ತೀನಿ, ಪ್ರತಿ ವರ್ಷ ಮಾಡ್ಕೊ ಬಂದಿದ್ದೀನಿ ಅಂತ ಇವಳು ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಯಾಕೆಂದ್ರೆ ಮೇಯ್ನ್ ಆಗಿ ಹೆಣ್ಮಕ್ಳುಗಳು ಅವ್ರಿಗೋಸ್ಕರ ಅಲ್ಲದೆ ಅವ್ರ ಗಂಡಂದಿರ್ಗೋಸ್ಕರ ಮಾಡೋ ಪೂಜೆ ಇದೊಂದೇ. ಹೌದು, ಗಂಡಂದಿರ್ಗೋಸ್ಕರ ಮಾಡೋ ಪೂಜೆ ಒಂದೇ, ಬಟ್ ಮಾಡಕ್ಕೆ ಮನ್ಸು ಕೂಡ ಬರ್ಬೇಕಲ್ಲ. ಸೊ ಅಷ್ಟು ಸಖತ್ತಾಗಿ ನೋಡ್ಕೊಂಡಿದ್ದಾನೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಹಂಗಾಗಿ ನೋಡ್ಕೊಳ್ಳಿ ಅಂತ ಪೂಜೆ ಮಾಡೋದು. ಮತ್ತೆ ಈಗ ನಾನು ಏನು ಅಂತಂದ್ರೆ ನಾನು ಮನ್ಸಾರೆ ಹೇಳ್ತೀನಿ, ಎಷ್ಟೋ ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ಆದರೆ ಗಂಡಂದಿರಿಗೆ ಇಂಟ್ರೆಸ್ಟ್ ಇರಲ್ಲ. ಎಷ್ಟೋ ಗಂಡಂದಿರಿಗೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಹೆಣ್ಮಕ್ಳುಗಳಿಗೆ ಇಂಟ್ರೆಸ್ಟ್ ಇರಲ್ಲ. ಬಟ್ ನಿಜವಾಗ್ಲೂ ನಾನು ಇವಳನ್ನ ಮದುವೆ ಆಗೋ ಟೈಮಲ್ಲಿ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇವಳು ಈ ಥರ ಎಲ್ಲ ಫಾಲೋ ಮಾಡ್ತಾಳೆ ನಮ್ಗಳ ಪದ್ಧತಿ. ನಿಜವಾಗ್ಲೂ ಇವಳು ನೋಡಿರ್ತೀರಲ್ಲ ನೀವು, ಇವಳು ಮಾಡೋ ವಿಡಿಯೋ ಅಂದರೆ ಜಾಸ್ತಿ ಜೀನ್ಸ್ ಪ್ಯಾಂಟು ಅದೇ ಹಾಕೊಳ್ಳೋದು. ಬಟ್ ನಾನು ಸತ್ಯವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಇವಳು ಪ್ರತಿ ಒಂದು ಹಬ್ಬನೂ ಆಚರಿಸ್ತಾಳೆ. ಸಂಕ್ರಾಂತಿ, ಯುಗಾದಿ, ದೀಪಾವಳಿ, ಮೇಯ್ನ್ ಆಗಿ ಈ ಹಬ್ಬ ಅಂತೂ ಅವಳು ಮಿಸ್ ಮಾಡದೆ ಮಾಡ್ತಾಳೆ. ಸೊ ಪ್ರತಿ ಒಂದುವೆ ಇವಳು ನನ್ಗೋಸ್ಕರ ನಿಜವಾಗ್ಲೂ ನಾನು ತುಂಬಾ ಅಂದ್ರೆ ಸಿಕ್ಕಾಪಟ್ಟದ ಹೇಳಕ್ಕಾಗದಿರಷ್ಟು ಅದೃಷ್ಟ ಮಾಡಿದ್ದೀನಿ ನಾನು ಈ ನನ್ನ ಬೇಬಿನ ಪಡೆಯಕ್ಕೆ. ನಾನು ಅಷ್ಟೇ ತುಂಬಾ ಅದೃಷ್ಟ ಮಾಡಿದ್ದೀನಿ. ನೀನ್ ಹೇಳ್ತಿದ್ಯಾ ಅಂತ ಹೇಳ್ತಿಲ್ಲ, ನಂಗೆ ಆಕ್ಚುಲಿ ಹೇಳಕ್ ಇಷ್ಟ ಇಲ್ಲ. ನಾನು ಅಂದ್ರೆ ಸ್ವಲ್ಪ ಹೇಳ್ಬಿಟ್ರೆ ಸ್ವಲ್ಪ ಬಿಲ್ಡಪ್ ಎಲ್ಲ ಬಂದ್ಬಿಡುತ್ತೆ, ದುರಂಕಾರ ಬರುತ್ತೆ ಅಂತ ನಾನು ಹೇಳಲ್ಲ. ಬಟ್ ನಂಗೆ ನನ್ನ ಬೇಬಿನ ಪಡೆಯಕ್ಕೆ ತುಂಬಾ ಅಂದ್ರೆ ತುಂಬಾ ಅದೃಷ್ಟ ಮಾಡಿದ್ದೀನಿ. ಬಟ್ ಏನು ಅಂತಂದ್ರೆ ಇದು ನಂಗೇನು ಕೊಟ್ಟೆ ಗಿಫ್ಟ್. ನಾನು ಆಕ್ಚುಲಿ ವಿಡಿಯೋದಲ್ಲೇನು ಅದನ್ನ ನಾನು ಏನ್ ಕೊಟ್ಟೆ ಅದೆಲ್ಲ ನಾನು ತೋರ್ಸಕ್ ಹೋಗಲ್ಲ. ಅವಾಗ ಏನ್ ತೋರ್ಸ್ಕೊಳಕ್ಕೋಸ್ಕರ ವಿಡಿಯೋ ಮಾಡ್ತಾರೆ ಅಂತ ಆಕ್ಚುಲಿ ನಾನು ಇದುವರೆಗೆ ನಿಂಗೆ ಗಿಫ್ಟ್ ಕೊಟ್ಟಿದ್ದೆ ಅದ ತೋರಿಸಿದ್ದೀನಿ ಇಲ್ಲ ಅಲ್ಲ. ಸೊ ಹಾಗಾಗಿ ಅಷ್ಟೇ. ಸೊ ಏನು ಅಂತಂದ್ರೆ ಪ್ರತಿಯೊಬ್ರು ಮೇಯ್ನ್ ಆಗಿ ಗಂಡಂದಿರ್ಗಳಿಗೆ ಇಂಟ್ರೆಸ್ಟ್ ಇರುತ್ತೆ ಹೆಣ್ಮಕ್ಳುಗಳು ಮಾಡಿ. ಮೇಯ್ನಾಗಿ ಅದು ನಿಮ್ಗೋಸ್ಕರ ಅಲ್ಲ, ನಿಮ್ಮ ಗಂಡಂದಿರ್ಗೋಸ್ಕರ ಅವ್ರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗ್ಲಿ ಅನ್ನೋಕ್ಕೋಸ್ಕರ ಮಾಡೋ ಪೂಜೆ ಇದು. ಪ್ರತಿಯೊಬ್ಬರು ಮಾಡಲಿ ಅಂತ ಕೇಳ್ಕೊಂತೀನಿ. ನಾನಂತೂ ನನ್ನ ಬೇಬಿ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಾನು ಏನೋ ಅಂದ್ಕೊಂಡಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಮದುವೆ ಆಗೋ ಟೈಮಲ್ಲಿ ಇವಳು ಇದೆಲ್ಲ ಫಾಲೋ ಮಾಡಲ್ಲ ಅಂತ. ಇವಳು ನಿಜವಾಗ್ಲೂ ಹೇಳ್ತಿಲ್ವಾ, ಯಾರೇ ಆಗಲಿ ನಾನು ಆ್ಯಕ್ಚುಲಿ ಇದು ಒಳ್ಳೆ ಟೈಮ್ ಅಂತ ನಾನು ಹೇಳ್ಕೊಳ್ತಾ ಇರೋದು. ಇವಾಗ ಯಾರು ಒಂದು ಮಾಡ್ರನ್ ಡ್ರೆಸ್ ಹಾಕೊಂಡ್ರೆ ಕುಂಕುಮ ಹಾಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಿಜಾನೇ ಅದು, ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಒಂದು ಮಾಡ್ರನ್ ಡ್ರೆಸ್, ಜೀನ್ಸ್ ಪ್ಯಾಂಟು, ಟೀ ಶರ್ಟ್ಸ್ ಎಲ್ಲ ಹಾಕೊಂಡು ಒಂದು ಕುಂಕುಮ ಹಾಕೊಳ್ಳೋಕ್ಕೆ ಮತ್ತು ತಾಳಿನ ಹಾಕೊಳ್ಳೋದೇ ಇರೋರ್ನೂ ನಾನು ನೋಡಿದ್ದೀನಿ. ಬಟ್ ಪ್ರತಿ ಒಂದು ವಿಚಾರದಲ್ಲೂ ನಮ್ಮ ಸಂಸ್ಕೃತಿನ, ಸಂಪ್ರದಾಯನ ಇವಳು ಎಲ್ಲೂ ಇದು ಮಾಡಿಲ್ಲ. ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಹಾಕೊಂಡು ಒಂದು ಕುಂಕುಮ ಇಟ್ಕೊಂಡಿರ್ತಾಳೆ. ತಾಳಿನ ಅವಳು ಇದುವರೆಗೂ ಅವಳು ಬಿಚ್ಚಿಟ್ಟಿರೋದೇ ನಾನು ನೋಡೇ ಇಲ್ಲ ಅಲ್ವಾ, ಎಲ್ಲೂ ಬಿಚ್ಚಿಲ್ಲ. ಸೊ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಬೇಬಿ. ಸಾಕಾ? ಹಾಗೆ ನಾನು ಹೇಳ್ದಲ್ಲ, ಇವಾಗ ಏನು ಭೀಮನಮಾಸೆ ಏನು ಪೂಜೆ ಆಯ್ತಲ್ಲ, ಅದು ವಿಡಿಯೋ ಬರೋಕ್ಕೂ ಮುಂಚೆ ಫಸ್ಟ್ ಇವಳು ಮೊದಲನೇ ವರ್ಷ ಮದುವೆ ಆದಾಗಿ ಮೊದಲನೇ ವರ್ಷದ ವಿಡಿಯೋ ಇವಾಗ ಬರುತ್ತೆ ನೋಡಿ.
ಇವಾಗ ಮೊದಲನೇದು ನೋಡಿದ್ರಲ್ಲ, ಈಗ 2ನೇ ವರ್ಷ ಮಾಡಿರೋದು. ಸೊ ಮೊದಲನೇ ವರ್ಷ ನಮ್ಮ ಮನೇಲಿ ಆಗಿದ್ದು ಬೆಂಗಳೂರಲ್ಲಿ. ಸೊ 2ನೇ ವರ್ಷ ಇವ್ರ ಮನೇಲೇನೆ ಆಗಿದೆ. ಆ ಟೈಮಲ್ಲಿ ನಾವು ಇಲ್ಲೇ ಬಂದಿದ್ವಿ ನಾವು. ಸೊ 2ನೇ ವರ್ಷ ಈ ಮನೇಲಿ ನಡೆದಿರೋ ವಿಡಿಯೋ ಬರುತ್ತೆ ನೋಡಿ. ಇವಾಗ 3ನೇ ವರ್ಷದ್ದು ಇವಾಗ ಮಾಡಿರೋ ಪೂಜೆ ಇವಾಗ್ಲೇ ಬರುತ್ತೆ, ಹೋಗಿ ನೋಡಿ. ಸೊ 3 ವರ್ಷ ನನ್ನ ಬೇಬಿ ಪೂಜೆ ಯಾವ ಥರ ಎಲ್ಲ ಮಾಡಿದ್ಲು ಅನ್ನೋದು ನೀವು ನೋಡಿದ್ದೀರಲ್ಲ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಹೇಳ್ಬಿಡು. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.